ವೆಲ್ಕಮ್ ಟು ಸೌಮ್ಯಾಸ್ ಕಿಚನ್. ಇವತ್ತು ಮನೆಯಲ್ಲೇ ಫ್ರೆಶ್ ಆಗಿ ಚಾಕೋ ಕೇಕ್ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಬೌಲಷ್ಟು ಚಿರೋಟಿ ರವೆ, ಹಾಗೆ ಮಿಲ್ಕ್ ಪೌಡರು, ಬೆಲ್ಲ, ಹಾಲು, ಹಾಗೆ ಒಂದು ಬೌಲಷ್ಟು ಮೊಸರು, ಎಣ್ಣೆ ಆದರೂ ಬಳಸಿ ನೀವು, ಅಥವಾ ತುಪ್ಪ ಇದ್ದರೆ ತುಪ್ಪನಾದರೂ 1 ಬೌಲ್ ಹಾಕಿ, ಹಾಗೆ 2 ಏಲಕ್ಕಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಗಟ್ಟಿಯಾಗಿ ರುಬ್ಕೋಬೇಕು ಇದು ರುಬ್ಬಿದಾದ ನಂತರ ನಾನು ಇನ್ನೊಂದು ಬೌಲಿಗೆ ಇದನ್ನೆಲ್ಲ ಶಿಫ್ಟ್ ಮಾಡಿಕೊಂಡು ಅದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ, 1/4 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್, ಹಾಗೆ 1 ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸು, 1 ಬೌಲಷ್ಟು ಟೂಟಿ ಫ್ರೂಟಿನ ಹಾಕ್ಕೊಂಡು ಇದನ್ನೆಲ್ಲ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ಕೇಕು ಸಾಫ್ಟಾಗಿ ಬರುತ್ತೆ. ಆ ಕಾರಣಕ್ಕೆ ನೀವು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಇದನ್ನು ನಾನು ಒಂದು 15 ಮಿನಿಟ್ಸ್ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡ್ತಾಯಿದ್ದೀನಿ. ಅಷ್ಟರಲ್ಲಿ ಕೇಕ್ ಮೋಲ್ಡಿಗೆ ನಾನು ಬಟರ್ ಪೇಪರ್ನ ಹಾಕ್ಕೊಂಡು ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮೈದಾಯಿಂದ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಎಲ್ಲ ಹಾಕ್ಕೊಂಡು ಈಗ ನಾನು ಕುಕ್ಕರ್ ಒಳಗಡೆ 40 ಮಿನಿಟ್ಸ್ ಬೇಕ್ ಮಾಡಿದ್ದೀನಿ. ಕೇಕ್ ಈಗ ರೆಡಿಯಾಗಿದೆ. ಕೇಕ್ನ ಕುಕ್ಕರಿಂದ ತೆಗೆದ್ಮೇಲೆ ನೋಡಿ ಈ ಥರ ಬಂದಿದೆ. ನೀವು ತುಂಬ ಫುಲ್ಲು ಮೋಲ್ಡಿಗೆ ತುಂಬಬೇಡಿ, ನಾನು ಅದನ್ನು ತಪ್ಪು ಮಾಡಿದ್ದು. ಸ್ವಲ್ಪ ಅರ್ಧದಷ್ಟು ಹಾಕಿದ್ರೆ ಅದು ಉಬ್ಕುತ್ತಲ್ವ, ಆ ಕಾರಣಕ್ಕೆ ನೀವು ಫುಲ್ ಹಾಕಬಾರ್ದು, ಸ್ವಲ್ಪ ಅರ್ಧದಷ್ಟು ಹಾಕಿ ಅಷ್ಟೇ, ಆಗ ಚೆನ್ನಾಗಿ ಬರುತ್ತೆ ಕೇಕು. ಆಮೇಲೆ ನಾನು ಇಲ್ಲಿ ಡಾರ್ಕ್ ಚಾಕ್ಲೇಟ್ನ ತೊಗೊಂಡು ಅದನ್ನು ಮೆಲ್ಟ್ ಮಾಡೋದಕ್ಕೆ ಇಟ್ಟಿದ್ದೆ. ಅದಕ್ಕೆ ನಾನು ಒಂದು ಎರಡು ಡ್ರೈ ಫ್ರೂಟ್ಸ್ನ ಹಾಕಿದ್ದೀನಿ. ಬಾದಾಮಿ ಮತ್ತು ಗೋಡಂಬಿನ ಚಾಪ್ ಮಾಡಿಕೊಂಡು ಹಾಕ್ಕೊಂಡು ಇದನ್ನೆಲ್ಲ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಕೇಕ್ ಮೇಲೆ. ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದಾದ ನಂತರ ಕೆಳಗಡೆ ಮತ್ತು ನೀವು ಬೇಕಾದ್ರೆ ಇದನ್ನು ಫಸ್ಟ್ ಒಂದು ಲೇಯರಾಗಿ ಕಟ್ ಮಾಡ್ಕೊಂಬಿಟ್ಟು ಅದ್ರ ಮಧ್ಯನೂ ಸಹ ಈ ಥರ ಚಾಕ್ಲೇಟ್ನ ನೀವು ಸ್ಪ್ರೆಡ್ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ಆಮೇಲೆ ಗಾರ್ನಿಷಿಗೆ ನಾನು ಚಾಕೋ ಚಿಪ್ಸ್ನ ತೊಗೊಂಡಿದ್ದೀನಿ. ಇದನ್ನು 1 ಬೌಲಷ್ಟು ತೊಗೊಂಡು ಮೇಲೆ ಗಾರ್ನಿಷ್ ಮಾಡ್ಕೊತಾ ಇದ್ದೀನಿ. ನೀವು ಎನಿ ಡ್ರೈ ಫ್ರೂಟ್ಸ್ನ ಸಹ ಹಾಕ್ಕೊಂಡು ನೀವು ಗಾರ್ನಿಷ್ ಮಾಡ್ಕೋಬೋದು. ಆ್ಯಸ್ ಯು ವಿಶ್. ನಿಮ್ಗೆ ಯಾವ ಥರ ಚೆನ್ನಾಗಿ ಕಾಣಬೇಕು ಕೇಕು ಅನಿಸುತ್ತೋ ಆ ಥರ ಮಾಡ್ಕೊಳ್ಳಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ನಾನಿದು ನನ್ನ ಹಸ್ಬೆಂಡ್ ಬರ್ಡೇಗೆ ಸ್ಪೆಷಲಾಗಿ ಸರ್ಪ್ರೈಸಾಗಿ ಬರ್ಡೇ ಕೇಕ್ ಮಾಡಿದ್ದೆ ಮನೆಯಲ್ಲೇ. ಇದೊಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಆ ಕಾರಣಕ್ಕೆ ಇದನ್ನು ನಾನು ಒಂದು ವೀಡಿಯೋ ಮಾಡಿಕೊಂಡು ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲರೂ ಇದನ್ನು ತುಂಬ ಇಷ್ಟಪಟ್ಟು ತಿಂದರು. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ. ಇನ್ನೂ ಯಾರಾದರೂ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ರುಚಿಕರವಾದ ರೆಸಿಪಿಗಿನ ನಾನು ಹಾಕ್ತಾಯಿರ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ನೋಡಿ ಯಾವ ಥರ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಕೇಕು ಸಕ್ಕತ್ತಾಗಿತ್ತು.